ರಾಜಶೇಖರ್ ಪಾಟೀಲ್ ಜನ್ಮದಿನಕ್ಕೆ ಹರಿದು ಬಂದ ಜನಸಾಗರ. ಹುಮ್ನಾಬಾದ್ ಪಟ್ಟಣದಲ್ಲಿ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ರವರ ಜನ್ಮದಿನದ ಹಿನ್ನೆಲೆಯಲ್ಲಿ ಮಧ್ಯರಾತ್ರಿ 12 ಗಂಟೆಯಿಂದಲೇ ಸಾವಿರಾರು ಸಂಖ್ಯೆಯಲ್ಲಿ ಜನ ಅವರ ಮನೆ ಕಡೆಗೆ ಧಾವಿಸಿ ಹಾರ ಶಾಲ ಹಾಕುವ ಮೂಲಕ ಅವರಿಗೆ ಶುಭ ಹಾರೈಸಿದರು. ಕೇವಲ ಹುಮ್ನಾಬಾದ್, ಬೀದರ್ ಅಲ್ಲದೆ ಧಾರವಾಡ, ದಾವಣಗೆರೆ, ಯಾದಗಿರಿ ಜಿಲ್ಲೆಗಳಿಂದಲೂ ಕೂಡ ಜನ ಆಗಮಿಸಿ ಶುಭ ಹಾರೈಸಿದರು. ಬೆಳಗ್ಗೆ ಕ್ಷೇತ್ರದ ಸಾವಿರಾರು ಸಂಖ್ಯೆಯಲ್ಲಿ ಜನರು ಮನೆ ಕಡೆಗೆ ಆಗಮಿಸಿ ಶುಭ ಹಾರೈಸಿದರು. ನಂತರ ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ದಲಿತ ಸಂಘಟನೆಗಳ ಒಕ್ಕೂಟದಿಂದ ಕೇಕ್ ಕತ್ತರಿಸುವ ಮೂಲಕ ಮಾಜಿ ಸಚಿವರ ಜನ್ಮದಿನ ಆಚರಣೆ ಮಾಡಲಾಯಿತು. ನಂತರ ಅಖಾಡ ಬಡಾವಣೆಯಲ್ಲಿ ಮುಸ್ಲಿಂ ಯುವಕರು ಕೇಕ್ ಕತ್ತರಿಸಿ ಶುಭ ಹಾರೈಸಿದರು. ನಂತರ ನೇರವಾಗಿ ಪಟ್ಟಣದ ಶ್ರೀ ವೀರಭದ್ರೇಶ್ವರ ದರ್ಶನ ಪಡೆದರು. ದೇವಸ್ಥಾನ ಆವರಣದಲ್ಲಿಯೂ ಸಾವಿರಾರು ಸಂಖ್ಯೆಯಲ್ಲಿ ಬಂದ ಅಭಿಮಾನಿಗಳು ಸನ್ಮಾನಿಸಿ ಶುಭ ಹಾರೈಸಿದರು. ನಂತರ ಮಾಜಿ ಸಚಿವರ ಜನ್ಮಸ್ಥಳವಾಗಿರುವ ಹುಮ್ನಾಬಾದ್ನ ಜೇರ್ಪೇಟ್ ಬಡಾವಣೆಯಲ್ಲಿ ವೇದಿಕೆಯ ಕಾರ್ಯಕ್ರಮ ನಡೆಯಿತು. ಬಡಾವಣೆಯ ಸಾವಿರಾರು ಜನ ಸೇರಿ ಮಾಜಿ ಸಚಿವರ ಜನ್ಮದಿನ ಆಚರಣೆ ಮಾಡಿದರು. ಈ ಕಾರ್ಯಕ್ರಮದಲ್ಲಿ ಕ್ಷೇತ್ರದ ಸಾವಿರಾರು ಜನ ಕೂಡ ಭಾಗವಹಿಸಿದರು. ಈ ಸಂದರ್ಭದಲ್ಲಿ ಸಂಸದ ಸಾಗರ್ ಖಂಡ್ರೆ, ವಿಧಾನ ಪರಿಷತ್ ಸದಸ್ಯರುಗಳಾದ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್, ಭೀಮರಾವ್ ಪಾಟೀಲ್, ಮಾಜಿ ವಿಧಾನ ಪರಿಷತ್ ಸದಸ್ಯರುಗಳಾದ ಅರವಿಂದ್ ಅರಳಿ, ವಿಜಯ್ ಸಿಂಗ್, ಕೆಪಿಸಿಸಿ ಸಹಕಾರ ವಿಭಾಗದ ರಾಜ್ಯಾಧ್ಯಕ್ಷ ಧನರಾಜ್ ತಾಳಂಪಳ್ಳಿ, ಬೀದರ್ ಕಾಂಗ್ರೆಸ್ ಮುಖಂಡ ಮನ್ನಾಣ್ ಸೇಠ್, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಗುಂಡುರೆಡ್ಡಿ, ವೀರಣ್ಣ ಪಾಟೀಲ್, ಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷ ಅಭಿಷೇಕ್ ಪಾಟೀಲ್, ರೇವಣ್ಣ ಸಿದ್ದಪ್ಪ ಪಾಟೀಲ್, ಅಕ್ಷಯ್ ಪಾಟೀಲ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಫ್ಸರ್ ಮಿಯಾ, ಯುವ ಕಾಂಗ್ರೆಸ್ ಅಧ್ಯಕ್ಷ ಉಮೇಶ್ ಜಮಗಿ, ಗ್ರಾಮೀಣ ಅಧ್ಯಕ್ಷ ಓಂಕಾರ್ ತುಂಬಾ ಸೇರಿದಂತೆ ಅನೇಕ ಧರ್ಮಗುರುಗಳು, ಸಾವಿರಾರು ಕಾರ್ಯಕರ್ತರು, ಬೆಂಬಲಿಗರು, ಅಭಿಮಾನಿಗಳು ಭಾಗವಹಿಸಿದರು. ಜೆಕೆ ನ್ಯೂಸ್ ಕನ್ನಡ, ಹುಮ್ನಾಬಾದ್. ಇದು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ. ಸನ್ಮಾನ್ಯರಾಗಿರುವಂತಹ ಬಸವರಾಜ ಪಾಟೀಲ್ ಪುತ್ರರಾಗಿರ್ತಕ್ಕಂಥ ರಾಜಶೇಖರ್ ಪಾಟೀಲ್ ರವರ 61ನೇ ಜನ್ಮದಿನೋತ್ಸವದ ಈ ಪವಿತ್ರ ಪ್ರಸಂಗದಲ್ಲಿ ಅವರು ಇಂದು ನಮ್ಮನ್ನು ಬರಮಾಡಿಕೊಂಡು ಪಾದ ಪೂಜೆ ಮಾಡಿ ಸತ್ಕರಿಸಿ ಗೌರವಿಸಿದ್ದಾರೆ. ಅವರ ಭವಿಷ್ಯ ಉಜ್ವಲವಾಗಲಿ. ಬರುವ ದಿನಗಳಲ್ಲಿ ರಾಜಶೇಖರ್ ಪಾಟೀಲ್ ರವರು ನಮ್ಮ ನಾಡಿನ ಒಂದು ಶ್ರೇಷ್ಠ ಉನ್ನತ ಸ್ಥಾನೆಯನ್ನು ಪಡೆಯಲಿ ಅಂತ ಮಾತನ್ನು ಈ ಸಂದರ್ಭದಲ್ಲಿ ಆಶಿಸಿ, ಈಗಾಗಲೇ ಅವರ ಮನೆತನದಿಂದ ಧಾರ್ಮಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಅನೇಕ ರೀತಿಯ ಕಾರ್ಯವನ್ನು ಮಾಡಿದ್ದಾರೆ. ಜನಮಾನಸದ ಅತ್ಯಂತ ಪ್ರಭಾವಿ ಪುತ್ರರಾಗಿ ಈ ಭಾಗದಲ್ಲಿ ಸೌಜನ್ಯತೆಯಿಂದ, ಸೌಹಾರ್ದತೆಯಿಂದ ಎಲ್ಲ ಸಮುದಾಯಗಳನ್ನು ಬರಮಾಡಿಕೊಂಡು ಎಲ್ಲರ ಜೊತೆಯಲ್ಲಿ ಸೌಹಾರ್ದತೆಯ ಭಾವನೆಯಿಂದ ನಡೆಯುವಂಥ ಏಕೈಕ ಇವತ್ತು ಮಾಜಿ ಸಚಿವರಾಗಿ ಕಾರ್ಯವನ್ನು ಮಾಡ್ತಕ್ಕಂಥ ಒಂದು ಶಕ್ತಿ ರಾಜಶೇಖರ್ ಪಾಟೀಲ್ ಅವರಲ್ಲಿದೆ. ಅವರ ಆಯುಷ್ಯ, ಆರೋಗ್ಯ ವೃದ್ಧಿಯಾಗಲಿ ಎಂದು ಶುಭ ಹಾರೈಸುತ್ತೇವೆ. ಮಾಜಿ ಶಾಸಕರಾಗಿರುವಂಥ ಈ ಭಾಗದ ಅಭಿವೃದ್ಧಿಯ ಹರಿಕಾರರಾಗಿ ಜನಸಾಮಾನ್ಯರ ಕಷ್ಟಗಳಿಗೆ ಸ್ಪಂದಿಸಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರಾಜಶೇಖರ್ ಪಾಟೀಲ್ ಅವರ ಈ ಒಂದು ಜನ್ಮ ದಿನೋತ್ಸವ ಕಾರ್ಯಕ್ರಮದ ಹಾರ್ದಿಕ ಶುಭಾಶಯಗಳು. ಪರಮಾತ್ಮ ಬಸವಣ್ಣನವರು, ವೀರಭದ್ರೇಶ, ಶಿವಲಿಂಗೇಶ ಎಲ್ಲ ಸಂತ ಮಹಂತರ ಆಶೀರ್ವಾದ ಸದಾಕಾಲ ಅವರಿಗಿರಬೇಕು. ಅವರು ನಿರಂತರವಾಗಿ ಜನಸೇವೆಯೊಳಗ ಇರಲಿ, ಅವರ ಸೇವೆ ನಿರಂತರವಾಗಿ ಬೆಳೀಲಿ ಅಂತ ಹೇಳಿ ನಾವು ಹಾರೈಸುತ್ತೇವೆ. ಹುಮ್ನಾಬಾದ್ ತಾಲೂಕಿನ ಮತಕ್ಷೇತ್ರದ ಜನಪ್ರಿಯ ಶಾಸಕರು, ಒಳ್ಳೆಯ ಧರ್ಮಾಭಿಮಾನಿ, ಜನಮೆಚ್ಚಿದ ನಾಯಕ, ದೀನದಲಿತರ ಆಶಾಕಿರಣವಾಗಿರುವಂತ ಸನ್ಮಾನ್ಯ ಶ್ರೀ ಮಾಜಿ ಸಚಿವರಾಗಿರುವಂತಹ ರಾಜಶೇಖರ್ ಬಸವರಾಜ್ ಪಾಟೀಲ್ ಅವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಹುಮ್ನಾಬಾದ್ ನಗರದಲ್ಲಿ ಸಂಭ್ರಮ ಸಡಗರ ನೋಡ್ತಾ ಇದ್ದರೆ ನಿಜಕ್ಕೂ ಬಹಳ ಒಂದು ಸಂತೋಷ ಅನಿಸ್ತಾ ಇದೆ. ರಾಜಕೀಯ ಧುರೀಣರಾಗಿರುವಂತಹ ರಾಜಶೇಖರ್ ಪಾಟೀಲ್ ಅವರು ಮಾಡಿದಂತ ಸಾಧನೆಗಳು ನೋಡ್ತಾ ಇದ್ದರೆ ಧಾರ್ಮಿಕ, ಸಾಮಾಜಿಕ, ಶೈಕ್ಷಣಿಕ ರಂಗದಲ್ಲಿ ತನ್ನದೇ ಆದಂತ ಕಳೆದ 3 ದಶಕಗಳಿಂದ ಸೇವೆಯನ್ನು ಸಲ್ಲಿಸಿದ್ದು ನಮ್ಮೆಲ್ಲರ ಕೂಡ ಸುದೈವ ಅಂತ ನಾವಂತೂ ಭಾವಿಸ್ತೇವೆ. ನಾನು ಹುಮ್ನಾಬಾದ್ ನಗರದ ಆರಾಧ್ಯ ದೈವನಾಗಿರುವ ವೀರಭದ್ರ ಮಹಾಸ್ವಾಮಿಯಲ್ಲಿ ಹಾಗೂ ನನ್ನ ಹಿರೇಮಠದ ಶಿವಯೋಗಿ ಮಹಾಸ್ವಾಮಿಯ ಅಖಂಡ ಆಶೀರ್ವಾದ ರಾಜಶೇಖರ್ ಪಾಟೀಲ್ ಅವರ ಹಾಗೂ ಅವರ ಪರಿವಾರಕ್ಕೆ ಇರ್ಲಂತೇಳಿ ಆಶಾ ಮನಮದ ಮಂಗಲ ಆಶೀರ್ವಾದ ಹೇಳುವುದರ ಮೂಲಕ ಉತ್ತರೋತ್ತರವಾಗಿ ರಾಜಕೀಯ ಭವಿಷ್ಯ ಕೂಡ ಮುಂಬರುವ ದಿನಗಳು ಉಜ್ವಲವಾಗಲಿ ಅಂತೇಳಿ ಆ ವೀರಭದ್ರ ಮಹಾಸ್ವಾಮಿ ಪ್ರಾರ್ಥನೆ ಮಾಡೋದ್ರ ಮೂಲಕ ಸನ್ಮಾನ್ಯ ಶ್ರೀ ರಾಜಶೇಖರ್ ಪಾಟೀಲ್ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಧನ್ಯವಾದ. ಎಲ್ಲರಿಗೂ ಹುಮ್ನಾಬಾದ್ ಜನರಿಗೆ ಎಲ್ಲರಿಗೂ ನಮಸ್ಕರಿಸುತ್ತಾ, ನಾವು ಧಾರವಾಡಿಂದ ಬಂದ್ವಿ, ನಿರ್ಮಲಾ ಹೊಂಗಲ್ ಅಂತ.
ಮಹಿಳಾ ಅಭಿವೃದ್ಧಿ ನಿಗಮ ಡೈರೆಕ್ಟರ್. ಧಾರವಾಡದಿಂದ ಒಂದ್ 7-8 ಜನ ಎಲ್ಲಾರು ಸೇರಿ ಬಂದಿದ್ದೇವೆ. ನಿನ್ನೆಯಿಂದ ಬಂದಿದ್ದೇವೆ ಸರ್. ಜನಸಾಗರವು ಹರಿದು ಬರುತ್ತಿದೆ. ನಾವು ಅಲ್ಲಿಂದ ಬರ್ಬೇಕಾದ್ರೆ ಸಾಹೇಬ್ರ ಬಗ್ಗೆ ಎಷ್ಟೊಂದು ನಮಗ ಅಭಿಮಾನ, ಇಷ್ಟೊಂದು ಜನಸಾಗರ ನಾವು ನಿನ್ನೆಯಿಂದ ನೋಡ್ತಾ ಇದ್ದೇವ್ರಿ. ಸಾಹೇಬ್ರ ಏನಂಬುದ ಸರಳ ಜೀವಿಗಳು ಸರ್. ನಾವು 20 ವರ್ಷದಿಂದ ನಾವು ರಾಜಕೀಯದಲ್ಲಿ ಇದ್ದೇವಿ. ಅವ್ರು ನೋಡ್ತಾ ಬಂದಿನಿ ಇಷ್ಟು ಸರಳ ಜೀವಿ. ಒಬ್ಬ ಮಿನಿಸ್ಟರ್ ಆದಾಗೂ ಸಹಿತ ನಾವು ಸಾಹೇಬ್ರ ಹತ್ರ ಹೋದಾಗ ಬಾರಮ್ಮ ಬಾ ಕೂತ್ಕೋರಿ, ಏನ್ ಕೆಲಸ ಬೇಕು, ಒಬ್ರು ಮಿನಿಸ್ಟರ್ ಅನ್ನೋದು ಸಹಿತ ಅವ್ರ ಕಡೆ ತಲೆಯಲ್ಲಿ ಇಲ್ರಿ. ಸಾಮಾನ್ಯ ಜನರಲ್ಲಿ ಸಾಮಾನ್ಯ ಜನರಾಗಿ ನಮ್ಮ ರಾಜಶೇಖರ್ ಪಾಟೀಲ್ ಅವರು ಎಲ್ಲರಿಗೂ ಸೇವಾ ಮಾಡ್ಯಾರ್ರಿ ಸರ್. ಅಲ್ಲ ನಿಮ್ಮ ಬೀದರ್ ಜಿಲ್ಲಾ ಹೋಗ್ಲಿ ಸರ್, ನಾವು ಧಾರವಾಡದಿಂದ ಬಂದೀವಿ ಅಂದ್ರೆ ಅದೊಂದು ಎಷ್ಟೊಂದು ಅಭಿಮಾನ ಸರ್ ನಮ್ಮ ಸಾಹೇಬ್ರ ಬಗ್ಗೆ ಸರ್. ರಾಜ್ಯ ಉದ್ದಕ್ಕೂ ಅವ್ರ ಹೆಸರು ಎಲ್ಲಾರು ಇದನ್ ಮಾಡ್ತಾರ ಸರ್. ಅವ್ರಿಗೆ ಇನ್ನೂ ಒಂದ್ ಸಲ ಸರ್ ಅವಕಾಶ, ದೊಡ್ಡ ಅವಕಾಶ ಬರ್ತದ. ಮುಂದಿನ ಸಲ ನೆಕ್ಸ್ಟ್ ಬರ್ತಡೇ ಒಳಗ ನಿಮಗ್ ಬಂದು ನಾ ಹೇಳ್ತೇನೆ ಸರ್ ನಾನು ಅಂತ ಎಲ್ಲರಿಗೂ ನನ್ನೊಂದು ಪ್ರೀತಿಯಿಂದ ಅಭಿಮಾನಗಳು ಹೇಳ್ತಾ ಇದ್ದೇನೆ ಸರ್. ನಿರ್ಮಲಾ ಹೊಂಗಲ್ ಅಂತ, ಧಾರವಾಡದವ್ರು ಸರ್. ಕಲ್ಯಾಣ ಕರ್ನಾಟಕದ ಧೀಮಂತ ನಾಯಕರಾದ ರಾಜಶೇಖರ ಪಾಟೀಲ್ ಅವರ ಹುಟ್ಟು ಹಬ್ಬದಂದು ಇವತ್ತಿನ ಏನು ಹುಮನಾಬಾದಲ್ಲಿ ಒಂದು ಜಾತ್ರೆ ಸಂಭ್ರಮ ಒಂದು ಇವತ್ತು ನಡೀತಾ ಇದೆ. ಅವರ ಪ್ರೀತಿ ಪಾತ್ರಕ್ಕೆ ಜನ ಹರಿದು ಬರ್ತಾ ಇದ್ದಾರೆ. ಇಷ್ಟು ಜನ ಅವ್ರ ಪ್ರೀತಿನೇ ಕಾರಣ. ಅದಕ್ಕೆ ಈ ನಮ್ಮ ಹುಮನಾಬಾದಲ್ಲಿ ದೊಡ್ಡ ಕಾರ್ಯಕ್ರಮಗಳು ಜನ ಅವರೇ ತನ್ನಾಗಿ ತಾನೇ ಅವ್ರು ಇಟ್ಕೊಂಡಿದ್ದಾರೆ. ಅವರಿಗೆ ಅವ್ರ ಜನ್ಮದಿನಕ್ಕೆ ಆರ್ಥಿಕ ಶುಭಾಶಯ ಹೇಳ್ತಾ ಧನ್ಯವಾದ. ಇಲ್ಲ, ನೀವು ಹೇಳೋದು ಸತ್ಯ ಮಾತಿದೆ. ಅಧಿಕಾರ ಇದ್ದಾಗ ಜನ ಬರೋದು ಸಹಜ. ಅಧಿಕಾರ ಇಲ್ಲದ ಟೈಮಲ್ಲಿ ಇಷ್ಟು ಲಕ್ಷಾಂತರ ಜನ ಏನ್ ಬರ್ತಾ ಇದ್ದಾರೆ, ಇದಕ್ಕೆ ಪ್ರೀತಿ ಪ್ರಾಧಾರ ಆಗಿದ್ದಾರೆ ಪಾಟೀಲ್ ಸಾಹೇಬರು. ಅದಕ್ಕೆ ಅವರಿಗೆಲ್ಲ ತುಂಬಾ ಧನ್ಯವಾದ. ಎಲ್ಲ ನೀವೇನು ಹೇಳ್ತೀರಿ, ಇಡೀ ಕರ್ನಾಟಕದಲ್ಲಿ ಮೂಲೆ ಮೂಲೆಯಿಂದ ಜನರುಗಳು ಏನ್ ಬರ್ತಾ ಇದ್ದಾರೆ, ಅವ್ರ ಪ್ರೀತಿ ಪ್ರಾತಕ್ಕೆ ಅವ್ರ ಕೆಲ್ಸಕ್ಕೆ ಮೆಚ್ಚಿ ಜನರ ಸೇವೆಯನ್ನು ಮಾಡ್ತಾ ಇದ್ದಾರೆ ಅವ್ರು. ಅದಕ್ಕೆ ಅಷ್ಟು ಪ್ರೀತಿಯಿಂದ ಜನ ಬಂದಿದ್ದಾರೆ ಇಲ್ಲಿಗೆ. ಅದಕ್ಕೆ ನಾನು ನಿಮ್ಗೆ ಧನ್ಯವಾದ ಹೇಳ್ತೀನಿ ಅವರಿಗೆ. ನಮ್ಮೆಲ್ಲರ ನಾಯಕರು, ಹಿರಿಯರು ಮತ್ತೆ ಮಾಜಿ ಸಚಿವರು, ಮಾಜಿ ಶಾಸಕರಾದ ಶ್ರೀ ರಾಜಶೇಖರ್ ಪಾಟೀಲ್ ಅವರ ಹುಟ್ಟಹಬ್ಬದ ಸಂಭ್ರಮದಲ್ಲಿ ನಾವು ಬಂದಿದ್ದೇವೆ. ನಾವು ದೇವರಿಗೆ ಬೇಡ್ಕೊಳ್ಳೋದೇನೆಂದ್ರೆ ಅವರಿಗೆ ಒಳ್ಳೆ ಆರೋಗ್ಯ, ಆಯುಷು, ಐಶ್ವರ್ಯ ಕೊಡಲಿ. ಮತ್ತೆ ಈ ತರನೇ ಅವರು ಎಲ್ಲ ರಾಜ್ಯದ ಮತ್ತೆ ನಮ್ಮ ಜಿಲ್ಲೆಯ ಮತ್ತೆ ಹುಮನಾಬಾದ್ ಜನತೆಯ ಸೇವೆ ಮಾಡಲಿ. ಮುಂಬರುವ ದಿನದಲ್ಲಿ ಅವರು ಮತ್ತೆ ಮಂತ್ರಿಯಾಗಿ ಬರಲಿ ಅಂತ ನಾನು ಹಾರೈಸುತ್ತೇನೆ. ತುಂಬಾ ಚೆನ್ನಾಗಿದೆ. ಈಗಲೇ ಎಲ್ಲ ನಾವು ಬಹಳಷ್ಟು ವರ್ಷಗಳಿಂದ ನೋಡ್ತಾ ಇದ್ದೀವಿ. ಅವರು ಯಾವಾಗ್ಲೂ ಜನರ ಹಿಂದೆನೆ ಇರ್ತಾರೆ, ಅವ್ರು ಜನರ ಜೊತೆ ಇರ್ತಾರೆ, ಮತ್ತೆ ಅವರು ಸ್ಪಂದಿಸ್ತಾ ಇರ್ತಾರೆ. ಅದಕ್ಕೆ ಜನರು ಅವ್ರಿಗೆ ಅಷ್ಟೇ ಪ್ರೀತಿ ಮಾಡ್ತಾ ಇದ್ದಾರೆ. ಏನೋ ಒಂದು ಹೆಚ್ಚು ಕಮ್ಮಿ ಆಗುತ್ತೆ ರಾಜಕೀಯದಲ್ಲಿ, ಅದ್ರ ಬಗ್ಗೆ ನಾವು ಜಾಸ್ತಿ ಮಾತಾಡಕ್ ಹೋಗೋದಿಲ್ಲ. ಆದ್ರೆ ಮುಂಬರುವ ದಿನಗಳಲ್ಲಿ ಮತ್ತೆ ಅವರು ಶಾಸಕರಾಗಿ ಮಂತ್ರಿಯಾಗಿ ಬರ್ತಾರಂತ ನಮ್ಗೆ ವಿಶ್ವಾಸ ಇದೆ. ನಮ್ಮ ರಾಜ್ಯದ ಮಾಜಿ ಮಂತ್ರಿಗಳು, ನಮ್ಮ ಜಿಲ್ಲೆಯ ಹಿರಿಯ ನಾಯಕರಾದಂಥ ಸನ್ಮಾನ್ಯ ರಾಜಶೇಖರ್ ಪಾಟೀಲ್ ಅವರ ಹುಟ್ಟುಹಬ್ಬವನ್ನು ಬಹಳ ಸರಳ ಇದರಿಂದ ಆಚರಣೆ ಮಾಡ್ಕೋತಾ ಇದ್ದಾರೆ. ಈ ಸಂದರ್ಭದಲ್ಲಿ ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಇಲ್ಲಿ ಅಂಬೇಡ್ಕರ್ ಸರ್ಕಲ್ ಹತ್ರ ಅವರಿಗೆ ಕೇಕ್ ಕಟ್ ಮಾಡಿ ಅವರಿಗೆ ಸನ್ಮಾನ ಮಾಡಲಾಯಿತು. ನಮ್ಮ ಡಾಕುಳ್ಗಿ ಅವರ ನೇತೃತ್ವದಲ್ಲಿ ಎಲ್ಲ ದಲಿತ ಸಂಘಟನೆಗಳು ಒಕ್ಕೂಟಿ ಮಾಡಿದ್ರು. ಈ ಸಂದರ್ಭದಲ್ಲಿ ಅವ್ರು ಬಂದು ಇಲ್ಲಿ ಸನ್ಮಾನ ಸ್ವೀಕಾರ ಮಾಡಿ ಕೆಲವು ಹಿತನುಡಿಗಳು ಹೇಳಿ ಹೋಗಿದ್ದಾರೆ. ಅವರು ಸಹ ಬಹಳ ಸರಳ ಸಜ್ಜನಿಕೆ ವ್ಯಕ್ತಿ ಇದಾರೆ. ಅವ್ರು ಅದಕ್ಕೆ ಅಂದ್ರೆ ಈ ಸಲ ಬಹಳ ವಿಜೃಂಭಣೆಯನ್ನು ಮಾಡೋದು ಬೇಡ, ಸಿಂಪಲ್ ಮಾಡ್ಕೋತೀನಿ ಅಂತ ಹೇಳಿ, ಆದ್ರೂ ಕೂಡ ಇಲ್ಲಿ ವಿಜೃಂಭಣೆಯಿಂದ ಆಗಿದೆ ಅಂತ ಅನ್ಬೇಕಾಗ್ತದೆ. ಯಾಕಂದ್ರೆ ಎಲ್ಲ ಪೂರಾ ನಗರ ಎಲ್ಲ ಒಂದು ಹಬ್ಬದ ವಾತಾವರಣ ನಿರ್ಮಾಣ ಆಗಿದೆ. ಮತ್ತೆ ಎಲ್ಲಾ ಕಾರ್ಯಕರ್ತರಲ್ಲಿ ಒಂದು ಹೊಸ ಉತ್ಸುಕತೆ, ಚೇತನ ತುಂಬಿದೆ. ಅದಕ್ಕೆ ಅವರು ಕೂಡ ಅಷ್ಟೇ ಚೇತನದಿಂದ ನಮ್ಮ ಸಮಾಜದ ಜೊತೆಗೆ, ಹಂಗೆ ಇಲ್ಲಿ ಹುಮನಾಬಾದ ಕ್ಷೇತ್ರದ ಜನರ ಜೊತೆಗೆ ಇರ್ತೀನಿ ಅನ್ನೋ ಒಂದು ಹುಮ್ಮಸ್ಸನ್ನ ಅವ್ರು ತೋರಿಸಿದ್ದಾರೆ, ವ್ಯಕ್ತಪಡಿಸಿದ್ದಾರೆ. ಅದಕ್ಕೆ ನಾವೆಲ್ಲರೂ ಕೂಡಿ ಅವರಿಗೆ ಶತಾಯುಷಿಗಳಾಗ್ಲಿ, ಅವರು ಮುಂದೆ ಒಳ್ಳೆ ರೀತಿಯಿಂದ ಎಲ್ಲ ಸಮಾಜಕ್ಕೆ ಒಳ್ಳೇದು ಮಾಡಲಿ, ಅವರಿಗೆ ಒಳ್ಳೇದಾಗ್ಲಿ ಅನ್ನೋ ಒಂದು ಆರೋಗ್ಯ ಆಯುಷ್ ಕೊಡ್ಲಿ ಅಂತಂದು ನಮ್ಮ ಸಮಾಜದ ವತಿಯಿಂದ ಹಾಗೂ ಎಲ್ಲಾ ಇಡೀ ಜಿಲ್ಲೆಯ ನಾಗರಿಕರ ವತಿಯಿಂದ ಅವರಿಗೆ ಶುಭಾಶಯಗಳನ್ನು ಕೋರ್ತೇನೆ. ಕರ್ನಾಟಕ ಸರ್ಕಾರದ ಮಾಜಿ ಮಂತ್ರಿಗಳು, ಹುಮನಾಬಾದ್ ಕ್ಷೇತ್ರದ ಜನಪ್ರಿಯ ನಾಯಕರು, ಕಾಂಗ್ರೆಸ್ ಪಕ್ಷದ ರಾಜ್ಯ ಮಟ್ಟದ ಮುಂಚೂಣಿ ನಾಯಕರು ಆಗಿರ್ತಕ್ಕಂಥ ಎಲ್ಲ ವರ್ಗದ ಹಿತವನ್ನು ಕಾಯತಕ್ಕಂಥ ಪ್ರಗತಿಪರ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರಾಜಶೇಖರ್ ಪಾಟೀಲ್ ಅವರ ಒಂದು ಹುಟ್ಟು ಹಬ್ಬವನ್ನ ಇವತ್ತು ದಲಿತ ಸಂಘಟನೆಗಳ ಒಕ್ಕೂಟ ಮತ್ತು ಅಂಬೇಡ್ಕರ್ ವಾದಿ ಅನುಯಾಯಿಗಳಿಂದ ಇವತ್ತು ಅಂಬೇಡ್ಕರ್ ವರ್ತದ ಹತ್ತಿರ ಒಂದು ಹುಟ್ಟು ಹಬ್ಬದ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದೇವೆ.
ಈ ಆಯೋಜನೆಯಲ್ಲಿ ಸನ್ಮಾನ್ಯ ರಾಜಶೇಖರ್ ಪಾಟೀಲ್ ಅವರು ಬಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಕೇಕ್ ಅನ್ನು ಕಟ್ ಮಾಡೋದ್ರ ಮುಖಾಂತರ ತಮ್ಮ ಸರಳ ರೀತಿಯಲ್ಲಿ ಇವತ್ತು ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡಿಕೊಂಡಿದ್ದಾರೆ. ಇವತ್ತಿನ ಸಂದರ್ಭದಲ್ಲಿ ಹುಮನಾಬಾದ್ ತಾಲೂಕಾ ದಲಿತ ಸಂಘಟನೆಗಳು ಅವರಿಗೆ ಶುಭಾಶಯಗಳನ್ನ ತಿಳಿಸಿದ್ದಾವೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಮಾಜಿ MLCಗಳಾದಂತಹ ಸೋದರ ಅರವಿಂದ್ ಕುಮಾರ್ ಅರಳಿ ಸಾಹೇಬರು ಬಂದಿದ್ದಾರೆ. ಅದೇ ರೀತಿ ನಮ್ಮ ಜಿಲ್ಲಾ ಪಂಚಾಯತಿ ಮಾಜಿ ಉಪಾಧ್ಯಕ್ಷರಾದ ಲಕ್ಷ್ಮಣರಾವ್ ಬುಳ್ಳ ಅವರು ಹಾಗೂ ಅಂಬೇಡ್ಕರ್ ಜಯಂತಿ ಉತ್ಸವ ಸಮಿತಿ, ಡಾಕ್ಟರ್ ಬಾಬು ಜಗಜೀವನರಾಮ್ ಜಯಂತಿ ಉತ್ಸವ ಸಮಿತಿ ಎಲ್ಲ ಪದಾಧಿಕಾರಿಗಳು, ದಲಿತ ಸಂಘಟನೆ ಎಲ್ಲ ತಾಲೂಕು ಮಟ್ಟದ ಅಧ್ಯಕ್ಷರುಗಳು, ಎಲ್ಲ ಪದಾಧಿಕಾರಿಗಳು, ಸ್ಥಳೀಯರು ಭಾಗವಹಿಸಿ ಇವತ್ತು ಕಾರ್ಯಕ್ರಮವನ್ನ ಬಹಳ ಅದ್ದೂರಿಯಾಗಿ ಇವತ್ತು ಯಶಸ್ವಿ ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ದಲಿತ ಸಂಘಟನೆ ಒಕ್ಕೂಟಗಳ ಪರವಾಗಿ ನಾನು ತುಂಬಾ ಅಭಿನಂದನೆ ತಿಳಿಸ್ತೀನಿ. ಹಬ್ಬನೇ ಹಬ್ಬ, ನಮ್ಮ ರಾಜಶೇಖರ್ ಪಾಟೀಲ್ ಅವ್ರದ್ದು ಹುಟ್ಟಿನ ಹಬ್ಬ. ಇವತ್ತು ಇಡೀ ಹುಮ್ನಾಬಾದ್ ತಾಲೂಕ ಜನತೆನೆ ಅವರಿಗೆ, ಬೀದರ್ ಜಿಲ್ಲೆನೆ ಜನತೆನೆ ಅವ್ರ ಮೇಲೆ ಆಶೀರ್ವಾದ ಮಾಡಿದ್ದಾರೆ, ಇನ್ನೂ ಮುಂದೂ ಮಾಡ್ತಾರೆ. ಅವ್ರ ಹುಟ್ಟು ಹಬ್ಬಕ್ಕೆ ಎಲ್ಲರೂ ಶುಭಾಶಯಗಳು ಕೋರುತ್ತೇವೆ. ಸಾಹೇಬರ ಅಧಿಕಾರ ಇರ್ಲಿ ಇರಲಿ, ಜನರ ಜೊತೆನೆ ಇದ್ದಾರೆ, ಜನರ ಜೊತೆನೆ ಇರ್ತಾರೆ. ಮತ್ತ ಹುಲಿ ಅಂದ್ರೆ ರಾಜ ಹುಲಿನೇ ಇದ್ದಾರೆ. ಅದಕ್ಕ ನಮ್ ಸಾಹೇಬರು ಮುಂದೂ ರಾಜ ಹುಲಿ ಇದ್ದಂಗೆ ಕೆಲಸ ಮಾಡಿ ತೋರಿಸ್ತಾರೆ. ನಮಸ್ಕಾರ. ಜನಪ್ರಿಯ ಮಾಜಿ ಸಚಿವರು ಮತ್ತು ಮಾಜಿ ಶಾಸಕರಾದ ಸನ್ಮಾನ್ಯ ಶ್ರೀ ರಾಜಶೇಖರ್ ಬಿ ಪಾಟೀಲ್ ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತೇನೆ. ಅಲ್ಲದೆ ಸಾಕಷ್ಟು ಜನಪ್ರಿಯರಾಗಿರುವ ನಮ್ಮ ಶಾಸಕರು ಸಾಕಷ್ಟು ಕೆಲಸಗಳು ಮಾಡಿದ್ದಾರೆ. ಅವ್ರ ಬಗ್ಗೆ ನಾವು ಎಷ್ಟು ಹೊಗಳಿದ್ರು ಕಡಿಮೆ ಅದ. ಈ ನಮ್ಮ ತಾಲೂಕಿನಲ್ಲಿ ಪ್ರಸಿದ್ಧ ಮತ್ತು ಜನಪ್ರಿಯ ಶಾಸಕರು ಮತ್ತು ಕಾಂಗ್ರೆಸ್ನ ಮಾಜಿ ಶಾಸಕರು ಆಗಿದ್ದಾರೆ. ಅವ್ರ ಬಗ್ಗೆ ನಾವು ಹೇಳಿದ್ರು ಕಡಿಮೆ ಅದ. ಆದ್ರೂ ಅವರಿಗಂತ ದೇವರು ಒಳ್ಳೆಯ ರೀತಿಯಿಂದ ಆಯುಷ್ಯ ಆರೋಗ್ಯ ಕೊಡ್ಲಿ, ಅವ್ರ ಕುಟುಂಬಕ್ಕೆ ಒಳ್ಳೆ ಆಯುಷ್ಯ ಆರೋಗ್ಯ ಕೊಡ್ಲಿ ಅಂತೇಳಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಇದಕ್ಕೆಲ್ಲ ಕಾರಣ ಅವ್ರು ಮಾಡಿದಂತ ಕೆಲಸಗಳನ್ನು ನೆನಪಿನಲ್ಲಿ ಇಟ್ಟುಕೊಂಡು ಜನರು ವಾಲಂಟ್ರೀಸ್ ಆಗಂತಿಗೆ ಅವರ ಒಂದ್ ಕೆಲಸ ಮಾಡಿದಾರೆ, ಆ ನೆನಪಿಟ್ಕೊಂಡು ಇವತ್ತು ಅವರ ಜನ್ಮದ ದಿನಾಚರಣೆ ವಿಜೃಂಭಣೆಯಿಂದ ಮಾಡ್ಲಿಕ್ಕಂತಿಗೆ ಎಲ್ಲರೂ ವಾಲಂಟ್ರೀಸ್ ಆಗಿ ಬಂದಿದ್ದಾರೆ. ಅದರಲ್ಲೂ ನಮ್ಮ ಸಮಾಜ ಪರಿವಾರದಿಂದ ನಾವೆಲ್ಲರೂ ಅವರಿಗೆ ಶುಭಾಶಯಗಳನ್ನು ಕೋರುತ್ತೇವೆ. ನಮ್ಮ ಕರ್ನಾಟಕದಲ್ಲಿ ಇತಿಹಾಸ ಅಂತ ಬಸವರಾಜ ಪಾಟೀಲ್ ಪುತ್ರ ರಾಜಶೇಖರ್ ಪಾಟೀಲ್ ಅವರ ಜನ್ಮದಿನ. ಅವರಿಗೆ ನಮ್ಮ ಹುಮನಾಬಾದ್ ಮತಕ್ಷೇತ್ರದಲ್ಲಿ ಯಾರು ಬಡವರ ತಾಯಿ ತಂದಿ ಇಷ್ಟು ಕೆಲಸ ಯಾರು ಮಾಡಿಲ್ಲ. ಒಂದು ಬಡವರು ಹಿಂದೂ ಎಲ್ಲರೂ ಜಾತಿ ಪಾತಿಯಲ್ಲಿ ಎಲ್ಲರೂ ಗರೀಬರು ಕೆಲಸ ಮಾಡ್ಯಾರ. ಅವರಿಗೆ ಮುಂದಿನ ಸಲ ಗ್ಯಾರಂಟಿ ಬಹುಮತ ಆರ್ಸ್ ಬರ್ತಾರ, ಮಂತ್ರಿ ಆಯ್ತಾರ ಅಂತೇಳಿ ನಾನು ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, EMI ಸ್ಕೀಮ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ, ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ TVS ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.